ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಶುಭ ಸಂಜೆ ಕೂಡ ಅಂತ ಹೇಳ್ತೀನಿ ಎಲ್ಲರಿಗೂ. ಆದಷ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದರೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಹೆಸರು ನಂದಿತಾ ಶೆಟ್ಟಿ, ವಯಸ್ಸು 32 ವರ್ಷ, ಎತ್ತರ 5 ಅಡಿ 5 ಇಂಚು, ವಾಸಸ್ಥಳ ಬೆಂಗಳೂರು, ಶಿಕ್ಷಣ MBA, ವೃತ್ತಿ ದೊಡ್ಡ ಶಾಪಿಂಗ್ ಬಿಸ್ನೆಸ್ ಅಂತ ಹೇಳಿದ್ದಾರೆ, ಬಿಸ್ನೆಸ್ ಓನರ್ ಅಂತ ಹೇಳಿದ್ದಾರೆ, ಕ್ಲಾತಿಂಗ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ಟೋರಿ ಅಂತ ಹೇಳಿದ್ದಾರೆ. ಮಕ್ಕಳು ಇಲ್ಲ, ವಿಧವೆ ಅಂತ ಕೂಡ ಸ್ಥಿತಿ ವಿಧವೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ ಅಂತ ಕೂಡ ಹೇಳ್ತೀನಿ. ನಂದಿತಾ ಜೀವನದಲ್ಲಿ ಒಮ್ಮೆ ಎಲ್ಲವೂ ಸುಂದರವಾಗಿತ್ತು. ಪ್ರೀತಿ ಮಾಡುವ ಗಂಡ, ಸಂತೋಷದ ಜೀವನ, ಸಣ್ಣ ಸಣ್ಣ ಕನಸುಗಳು. ಆದರೆ ಒಂದು ದಿನ ಅವಳ ಜೀವನ ಸಂಪೂರ್ಣ ಬದಲಾಗಿ ಬಿಟ್ಟಿತ್ತು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅವರ ಜೀವನದಲ್ಲಿ ಬಂದಿರುವಂಥ ತಿರುವೇ ಆ ಥರ ಇತ್ತು. ಒಂದು ಟರ್ನ್ ಅವರ ಜೀವನದಲ್ಲಿ ಬಂತು ಅಂತ ಹೇಳಿದ್ದಾರೆ. ಅವಳ ಗಂಡ ಆಕಸ್ಮಿಕವಾಗಿ ನಿಧನರಾದರು. ಆ ಕ್ಷಣದಲ್ಲಿ ಅವಳು ಜೀವನ ಒಂದೇ ಹೊತ್ತಿನಲ್ಲಿ ಖಾಲಿಯಾಗಿ ಬಿಟ್ಟಿತ್ತು ಅಂತ ತಿಳಿಸಿದ್ದಾರೆ. ಮಕ್ಕಳು ಇಲ್ಲ, ಮನೆ ಮೌನ, ಮನಸ್ಸಿನಲ್ಲಿ ನೋವು ಮಾತ್ರ. ಮೊದಲು ಕೆಲವು ತಿಂಗಳುಗಳು ಅವಳು ಯಾರ ಜೊತೆಗೂ ಮಾತಾಡಲಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ಒಂಥರ ಮಾನಸಿಕ ಒತ್ತಡದ ಹೋಗಿದ್ದರು ಅಂತ ಹೇಳಿದ್ದಾರೆ. ಯಾಕಂದರೆ ಅವಳನ್ನು ತುಂಬ ಪ್ರೀತಿ ಮಾಡುವಂಥ ಗಂಡ ಅವರಿಗೆ ಸಿಕ್ಕಿದ್ರು ಅಂತ ಕೂಡ ಹೇಳಿದ್ದಾರೆ. ಯಾಕಂದರೆ ಆ ಜೀವನ ಶಾಶ್ವತ ಆಗಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪ್ರತಿ ರಾತ್ರಿ ಒಂದು ಪ್ರಶ್ನೆ, ನನ್ನ ಜೀವನ ಇಷ್ಟೇನಾ? ಆದರೆ ಒಂದು ದಿನ ಅವಳು ತನ್ನನ್ನೇ ಕನ್ನಡಿಯ ಮುಂದೆ ನೋಡಿ ಕೇಳಿಕೊಂಡಳು, ನಾನು ಇಷ್ಟು ನಿಲ್ಲಬೇಕಾ ಅಥವಾ ಮತ್ತೆ ಬದುಕಬೇಕಾ ಅನ್ನುವಂಥ ಒಂದು ಮಾತನ್ನು ಅವ್ರ ಮನಸ್ಸನ್ನು ಅವ್ರಿಗೆ ಕೇಳ್ಕೊಂಡು ಸ್ನೇಹಿತರೆ. ಯಾಕಂದರೆ ನನ್ನ ಜೀವನ ಇಲ್ಲಿಗೆ ಮುಗಿತಾ, ಇಲ್ಲ ಅಂತ್ಯನಾ ಅಂತ, ಇಲ್ಲ ಹೊಸ ಆರಂಭ ಮಾಡಬೇಕಾ ಅನ್ನುವಂಥ ಒಂದು ಪ್ರಶ್ನೆ. ಆ ಪ್ರಶ್ನೆ ಅವಳ ಜೀವನ ಬದಲಿಸಿತು. ಅವಳು ನಿಧಾನವಾಗಿ ತನ್ನನ್ನು ತಾನೇ ಬಲಪಡಿಸಿಕೊಂಡಳು. ಅವಳಿಗೆ ಬಟ್ಟೆಗಳ ಮೇಲೆ ಆಸಕ್ತಿ ಇತ್ತು. ಅದರನ್ನೇ ತನ್ನ ಶಕ್ತಿಯಾಗಿ ಮಾಡಿಕೊಂಡಳು. ಅವಳು ಸಣ್ಣ ಮಟ್ಟದಲ್ಲಿ ಬಟ್ಟೆ ಮಾರಾಟ, ಶಾಪಿಂಗ್ ಬಿಸ್ನೆಸ್ ಆರಂಭಿಸಿದರು ಅಂತ ಹೇಳಿದ್ದಾರೆ. ಮೊದಲಿಗೆ ಕೇವಲ 2-3 ಗ್ರಾಹಕರು ಮಾತ್ರ. ಆದರೂ ಅವಳು ನಿಲ್ಲಲಿಲ್ಲ. ದಿನದಿಂದ ದಿನಕ್ಕೆ ಪರಿಶ್ರಮ, ನಿಷ್ಠೆ, ಧೈರ್ಯ, ನಿಧಾನವಾಗಿ ಅವಳ ವ್ಯಾಪಾರ ಬೆಳೆಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ಪ್ರತಿಯೊಂದು ಯಾವುದೇ ನಾವು ಕೆಲಸ ಮಾಡಲಿ ಶ್ರದ್ಧೆ ಇರಬೇಕು ಸ್ನೇಹಿತರೆ. ಆಮೇಲೆ ಧೈರ್ಯ ಕೂಡ ಇರಬೇಕು. ಏನಪ್ಪ ನಮಗೆ ಈ ಥರ ತೊಂದರೆ ಆಗ್ತಾಯಿದೆ ಅಂತ ಯಾವುದಕ್ಕೂ ಇದು ಮಾಡೋಕ್ಕೆ ಹೋಗ್ಬಾರ್ದು. ಇಂದು 3 ದೊಡ್ಡ ಶಾಪಿಂಗ್ ಸ್ಟೋರ್ಸ್ ಇದೆ ಅಂತ ಹೇಳಿದ್ದಾರೆ. 30 ಸ್ಟಾಫ್ಸ್, ಡೈಲಿ 100 ಕಸ್ಟಮರ್ಸ್, ಸ್ವಂತ ಕಾರು, ಸ್ವಂತ ಮನೆ. ಅವಳ ಕೇವಲ ಬದುಕುತ್ತಿಲ್ಲ, ಯಶಸ್ವಿಯಾಗಿ ಬದುಕುತ್ತಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ. ಒಂದು ಒಳ್ಳೆಯ ಬದುಕನ್ನು ಕೂಡ ಅವರು ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ತುಂಬ ಒಳ್ಳೆಯವರು ಕೂಡ, ಒಳ್ಳೆಯ ಮನಸ್ಸಿನವರು ಕೂಡ ಇದ್ದಾರೆ ಸ್ನೇಹಿತರೆ. ಆದರೂ ಅವಳ ಹೃದಯದಲ್ಲಿ ಒಂದು ಮೌನ ಆಸೆ ಇದೆ. ನನ್ನ ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ನನ್ನ ಜೊತೆ ನಗು ಹಂಚಿಕೊಳ್ಳುವ ಒಬ್ಬ ಸಂಗಾತಿ ಸಿಗುತ್ತಾನ ಅನ್ನುವಂಥ ಒಂದು ಭರವಸೆ ಕೂಡ ಅವರ ಮನಸ್ಸಲ್ಲಿ ಇತ್ತು ಸ್ನೇಹಿತರೆ. ಅದೇ ಥರ ಅವರು ಬಯಸ್ತಾ ಇರೋ ಹುಡುಗನ ಬಗ್ಗೆ ಕೂಡ ಒಂದು ಆಸಕ್ತಿಯನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಅದೇ ಥರ ಅವರಿಗೆ ಒಳ್ಳೆಯ ಹುಡುಗ ಸಿಗಲಿ ಅಂತ. ವಿಧವೆ ಮಹಿಳೆಗೆ ಜೀವನ ಮುಗಿದಂತಲ್ಲ, ಅವಳಿಗೂ ಮತ್ತೆ ನಗು ಹಂಚಿಕೊಳ್ಳುವ ಹಕ್ಕು ಇದೆ. ನೋವು ಎಷ್ಟು ದೊಡ್ಡದಾದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನಮ್ಮೊಳಗೆ ಇದೆ ಅಂತ ಒಂದು ಅದ್ಭುತ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಯಾವುದೇ ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದಾಗ ನಾವು ಸೋತಿದ್ದೀವಿ ಅಂತ ಯಾವತ್ತೂ ಭಾವಿಸಬಾರ್ದು. ಯಾಕಂದರೆ ಮುಂದೆ ಒಂದು ಜೀವನ ಇದೆ ಅನ್ನುವಂಥ ಭರವಸೆಯಲ್ಲಿ ನಾವು ಬದುಕಬೇಕಾಗುತ್ತೆ ಸ್ನೇಹಿತರೆ. 2ನೇ ಮದುವೆಗಾಗಿ ನಿರೀಕ್ಷೆ. ನಂದಿತಾ ಹುಡುಕುತ್ತಿರುವ ಹುಡುಗನಿಗೆ ವಯಸ್ಸು 35ರಿಂದ 45 ಒಳಗೆ ಇರಬೇಕಂತ ಹೇಳಿದ್ದಾರೆ. ಒಳ್ಳೆಯ ಮನಸ್ಸಿನ ವ್ಯಕ್ತಿ, ಅವಳನ್ನು ಅರ್ಥ ಮಾಡಿಕೊಳ್ಳುವವರು, ಗೌರವ ಮತ್ತು ನಂಬಿಕೆ ನೀಡುವವರು. ಅವಳಿಗೆ ಹಣ ಮುಖ್ಯವಲ್ಲ, ನಿಜವಾದ ಪ್ರೀತಿ ಮತ್ತು ಮನಃಶಾಂತಿ ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾವುದೇ ಜಾತಿ ಆದರೂ ಪರವಾಗಿಲ್ಲ, ಒಳ್ಳೆಯವರಾಗಿರಬೇಕು. ಅವರು ಕೆಲಸ ಚಿಕ್ಕದಾದರೂ ಪರವಾಗಿಲ್ಲ, ಅಕಸ್ಮಾತ್ ಅವರು ಕಡಿಮೆ ಓದಿದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಮತ್ತು ನಿಮಗೆ ಹೇಳುವುದೇನಪ್ಪ ಅಂದರೆ ಮದ್ಯಪಾನ ಮತ್ತು ಧೂಮಪಾನದಿಂದ ದೂರ ಇರಿ, ಮತ್ತು ಅದು ಜೀವನಕ್ಕೆ ಹಾನಿಕರ ಅಂತ ಹೇಳ್ತೀನಿ. ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಮತ್ತು ನಿಮ್ಮ ಜೀವನವನ್ನು ನೀವು ವ್ಯರ್ಥ ಮಾಡಿಕೊಳ್ಬೇಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ.